ಆ ಕಡೆ ಸ್ವಲ್ಪ 3 ಫೀಟ್ ಹಾಗೆಲ್ಲ ಇರ್ಬೋದು. ಹಾ. ಈ ರೀತಿ ಇರ್ತದೆ. ಹಾ. ಮತ್ತೆ ಅಡಿಕೆ ಬಿದ್ರೆ ನಾವು ಹೆಕ್ತಾ ಇರ್ತೇವೆ, ನೀರಲ್ಲಿ ಅಡಿಕೆಗಳು ಬೀಳ್ತದೆ. ಹಾ. ಏನು ಅಡಿಗೆ ಹೋಗೋದಿಲ್ಲ, ಅಡಿಕೆಗಳೆಲ್ಲ ಮೇಲೆನೆ ತೇಲಾಡ್ತಾ ಇರ್ತದೆ. ಅದಂತೂ ಒಂದು ರೀತಿ ಸಾಹಸ ಅಂತ ಹೇಳ್ಬೋದು ಕೆಲವು ಬಾರಿ ನಾನು. ಯಾಕಂದ್ರೆ ನಮಗೆ ವಿಚಾರಗಳು ಹಲವು ಹೇಳ್ಬೇಕು ಅಂತ ಇರತ್ತೆ. ನಾವೊಂದು ಇರುವೆಯಿಂದ ಕೂಡ ನಾವು ಕಲೀಲಿಕ್ಕಿದೆ. 5 ವರ್ಷದಿಂದ ನೀರಲ್ಲೇ ಇದೆ ಈ ಬಳ್ಳಿ. ಇದು ಹಿಪ್ಲಿ ನೋಡಿ, ಇದು ಹಿಪ್ಲಿ ನೋಡಿ, ನೀರಲ್ಲೇ ಇರುವಂತದ್ದು. ಬಳ್ಳದಲ್ಲಿ ಇದೀಗ ಗ್ರಾಫ್ಟಿಂಗ್ ಮಾಡಿದ್ದೇವೆ ನೋಡಿ. ಇಲ್ಲಿ ಪೆಪ್ಪರ್, ಇದು ಪೆಪ್ಪರ್ ಸ್ಲ್ಯಾಬ್ ಕಟ್ಲಿಕ್ಕೆ ಟೋಟಲಿ ಇದಕ್ಕೆ ನಮ್ಗೆ 1,500 ರೂಪಾಯಿ ಖರ್ಚಾಗಿದೆ ಅಷ್ಟೇ. 1,500 ರೂಪಾಯಲ್ಲಿ ಈ ಕಟ್ಟಿ ಆಗಿದೆ. ಇದೆಲ್ಲ ಕಲ್ಲುಗಳು ಇಟ್ಟಿದ್ದೇನೆ ಮೇಲೆ, ಕೆಳಗಡೆ ಮಾತ್ರ ಗಟ್ಟಿಯಾಗಿ ಕಾಂಕ್ರೀಟ್ ಹಾಕಿದ್ದೇನೆ ನಾನು. ಈಗ ಚಿಗುರು ಸಹ ಬರ್ತಾ ಉಂಟು. ಇದಕ್ಕೆ ಕಾರಣ ನಾವು ಗೊಬ್ಬರ ಹಾಕಿದ್ದು ನೋಡಿ. ಇಲ್ಲಿ ಕೋಳಿ ಗೊಬ್ಬರ, ಇದು ಕೋಳಿ ಗೊಬ್ಬರ, ಅದರ ಅಡಿಯಲ್ಲಿ ಕುರಿ ಗೊಬ್ಬರ ಇದೆ ನೋಡಿ. ಇದು ಕುರಿ ಗೊಬ್ಬರ ನೋಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ವಿಟ್ಲ ಭಾಗಕ್ಕೆ ಬಂದಿದ್ದೇನೆ, ಕುದ್ದು ಪದವಿಗೆ ಬಂದಿದ್ದೇನೆ. ಇಲ್ಲಿ ಒಬ್ರು ವಿಶೇಷವಾಗಿರುವಂತಹ ಕೃಷಿಕರು, ಅದರೊಟ್ಟಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಅವರು ಯೂಟ್ಯೂಬರ್. ಇದು ಮೂರನ್ನು ಕೂಡ ಅದ್ಭುತವಾಗಿ ನಿರ್ವಹಿಸ್ತಿದ್ದಾರೆ. ಅವರ ವಿಡಿಯೋಗಳನ್ನು ಹಲವಾರು ಬಾರಿ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಅವರದ್ದು ಯೂಟ್ಯೂಬ್ ಹೇಗೆ ಬೆಳೆಯಿತು ಮತ್ತು ಯೂಟ್ಯೂಬ್ ಯಾಕೆ ಮಾಡಿದರು ಮತ್ತು ಕೃಷಿಯ ಕಂಟೆಂಟ್ಗಳನ್ನು ಅವರು ಹೇಗೆ ಕೊಡ್ತಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಅವರ ಜೊತೆ ಮಾತಾಡ್ತೇನೆ. ಅದರ ಜೊತೆಗೆ ಕೇವಲ ಯೂಟ್ಯೂಬ್ ಬಗ್ಗೆ ಮಾತ್ರ ಅಲ್ಲ, ಒಂದು ವಿಶೇಷವಾಗಿರುವಂಥ ಕಂಟೆಂಟ್ ಇದೆ. ಕಾಳುಮೆಣಸಿಗೆ ನೀರು ಆಗಬಾರ್ದು ಅಂತ ಹೇಳ್ತಾರೆ, ಅದರ ನೀರು ಇಲ್ಲಿ ಕಟ್ಟ ಹಾಕಿ ನಿಲ್ಲಿಸಿದ್ದಾರೆ. ಆದರೆ ಇವರು ಕಾಳುಮೆಣಸನ್ನು ಮತ್ತು ಅಡಿಕೆಯನ್ನು ಈ ರೀತಿ ನೀರು ನಿಲ್ಲಿಸಿ ಹೇಗೆ ನಿರ್ವಹಿಸ್ತಾರೆ ಅನ್ನುವಂಥ ಸಂಗತಿಯನ್ನು ಮತ್ತು ಕಾಳುಮೆಣಸಿಗೆ ಸಂಬಂಧಿಸಿದಂಥ ಒಂದಷ್ಟು ಸಂಗತಿಗಳು ಮತ್ತು ಅವರ ಇಡೀ ಫ್ಯಾಮಿಲಿಯನ್ನು ನಾನು ಪರಿಚಯ ಮಾಡಿಸ್ತೇನೆ ನಿಮಗೆ. ಬನ್ನಿ ಶ್ರೀಹರಿ ಅವರ ಜೊತೆ ಮಾತುಕತೆಯನ್ನು ಮಾಡುವ. ಶ್ರೀಹರಿ ಅವರ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇನೆ. ನೀವು ರೆಗ್ಯುಲರ್ಲಿ ಬರ್ತಾ ಇರೋದು ನೋಡ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಅಲ್ಲ. ಈ ಟೈಮಲ್ಲಿ ಕಾಳುಮೆಣಸಿಗೆ ಏನೇನು ಕೆಲಸಗಳು ಮಾಡ್ಬೇಕು? ಮುಖ್ಯವಾಗಿ ಕಾಳುಮೆಣಸು ತೆಗೆಯುವುದು ಇರ್ತದೆ. ತೆಗೆಯುವಾಗ ಹಗ್ಗ ಕಟ್ಟುದು ಕೆಲಸ. ಹಗ್ಗ ಈ ರೀತಿ ಕಟ್ತೇವೆ ನೋಡಿ. ಇಲ್ಲಿ ಈ ಪ್ಲಾಸ್ಟಿಕ್ ದಾರಗಳನ್ನು ನಾವು ಕಟ್ಟಿದ್ದು ನೋಡಿ. ಎಷ್ಟೆಷ್ಟು ಕಟ್ಟಿದ್ದೀವಿ ನೋಡಿ. 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ. ಇಲ್ಲಿ ಮತ್ತೆ ಕಟ್ಟಿದ್ದೇವೆ, ಮೇಲೆ ಮತ್ತೆ ಕಟ್ಟಿದ್ದೇವೆ. ಸೊ ಹಗ್ಗ ಎಷ್ಟು ಕಟ್ತೇವೆ ಅದು ಮುಖ್ಯ ಅಲ್ಲ, ಬಳ್ಳಿ ಬೀಳಬಾರ್ದು ಅಷ್ಟೇ. ಆ ರೀತಿಯಲ್ಲಿ ನಾವು ಕಟ್ತಾ ಹೋಗ್ಬೇಕು. ಹಗ್ಗ ಕಟ್ಟುದಂತೂ ತುಂಬಾ ಮುಖ್ಯ. ಅಲ್ಲ, ಜನರಲ್ ಆಗಿ ಮಾತಾಡುವಾಗ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಹೋಗ ಗೊತ್ತಿದೆ ಅದ್ರಲ್ಲಿ ಬೇರೆ ಇದೆಲ್ಲ, ಅದಕ್ಕೆ ಯಾಕೆ ಹಗ್ಗ ಕಟ್ಬೇಕು ಅಂತ ಹೇಳಿದ್ರೆ ಏನ್ ಹೇಳಿದ್ರೆ ಅದಕ್ಕೆ ನೀವು? ಅದು ವಿಚಾರ ಏನಂದ್ರೆ, ಅದರ ಬೇರುಗಳು ಅದಕ್ಕೆ ಅಂಟ್ಲಿಕ್ಕೆ ವ್ಯವಸ್ಥೆ ಇದ್ರೆ, ಅಂದ್ರೆ ಈ ರೀತಿ ನೋಡಿ, ಈ ಹಾವಸೆ ಇದೆಯಲ್ಲ, ಹಾವಸೆ ಎಲ್ಲ ಇದ್ರೆ ಅದು ಚೆನ್ನಾಗಿ ಅಂಟ್ತದೆ. ಈಗ ನೀವು ಹೇಳುದು ಇದು ಬಿಳಿ ಇದೆ, ಬಿಳಿ ಬಣ್ಣ, ಒಣಗಿ ಇರ್ತದೆ, ಡ್ರೈ ಇರ್ತದೆ, ಅಂತದಕ್ಕೆ ಹತ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕಟ್ಟಿ ಕೊಡ್ಲೇಬೇಕು. ಮನುಷ್ಯನಿಗೆ ಕೂಡ ಒಂದು ಗ್ರಿಪ್ ಇದ್ರೆ ಮಾತ್ರ ಅಲ್ಲ ಹತ್ಲಿಕ್ಕೆ ಆಗುದು. ಆ ರೀತಿಯಲ್ಲಿ ಅದು. ಈಗ ಇವರು ಕಾಳುಮೆಣಸು ಕೊಯ್ತಾ ಇದ್ದಾರಾ? ಹೌದೌದು, ಕಾಳುಮೆಣಸು ಕೊಯ್ಯುವುದು. ಕಾಳುಮೆಣಸು ಕೊಯ್ಯುವ ಜೊತೆಗೆ ಹಗ್ಗ ಕಟ್ಟಿಕೊಂಡು ಇಳಿತಾರ? ಹೌದು, ಹಗ್ಗ ಕಟ್ಟುದು ಒಟ್ಟಿಗೆ ಕಾಳುಮೆಣಸು ಕೊಯ್ಯುದು, 2 ಕೆಲಸ ಸಹ ಒಟ್ಟೊಟ್ಟಿಗೆ ನಾವು ಮಾಡೋದು. 2 in 1. ಹೌದು, ನಾವು 2 ಅಥವಾ 3 ಬಾರಿ ಕಾಳುಮೆಣಸು ಕೊಯ್ತೇವೆ. ಮತ್ತೆ ನಾವು ಈ ಕಾಳುಮೆಣಸು ಕೊಯ್ಯೋದು ಕೂಡ ಹಣ್ಣಾದದನ್ನೇ ಕೊಯ್ಯೋದು. ಸೊ ಇದೀಗ ಫಸ್ಟ್ ಹಾರ್ವೆಸ್ಟಿಂಗ್ ನಮ್ಮದು. ಈಗ ಜನವರಿ 15 ಆಗಿದ್ರೆ ಇದು ನಮ್ದು ಫಸ್ಟ್ ಹಾರ್ವೆಸ್ಟಿಂಗ್. ಸೊ ಇದು 2 ಅಥವಾ 3 ಸರ್ತಿ ಮಾಡ್ತೇವೆ ನೋಡಿ. ಈಗ ಚಿಗುರು ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಈಗ ಚಿಗುರು ಸಹ ಬರ್ತಾ ಉಂಟು. ಇದಕ್ಕೆ ಕಾರಣ ನಾವು ಗೊಬ್ಬರ ಹಾಕಿದ್ದು ನೋಡಿ. ಇಲ್ಲಿ ಕೋಳಿ ಗೊಬ್ಬರ, ಇದು ಕೋಳಿ ಗೊಬ್ಬರ, ಅದರ ಅಡಿಯಲ್ಲಿ ಕುರಿ ಗೊಬ್ಬರ ಇದೆ ನೋಡಿ. ಇದು ಕುರಿ ಗೊಬ್ಬರ ನೋಡಿ. ಈಗ ಪೌಡರ್ ತರ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಸೊ ಇದು ಕೋಳಿ ಗೊಬ್ಬರವನ್ನು ಅದ್ರ ಮೇಲೆ ಹಾಕಿರ್ತೇವೆ. ಒಟ್ಟಿಗೆ ಒಂದೇ ಬಟ್ಟೆಯಲ್ಲಿ ಹಾಕೋದು? ಹೌದು, ಒಟ್ಟೊಟ್ಟಿಗೆ ಹಾಕ್ತಾ ಹೋಗ್ತೇವೆ. ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ರೆ ಒಳ್ಳೇದು. ನಮ್ಗೆ ಅದು ಟೈಮ್ ಸಿಗುದಿಲ್ಲ ಅಂತ ಹೇಳಿ ನಾವು ಒಟ್ಟಿಗೆ ಹಾಕಿರ್ತೇವೆ. ತೊಂದರೆ ಇಲ್ಲ, ಇದು ಸಹ ಒಳ್ಳೆ ಬೆಸ್ಟ್ ರಿಸಲ್ಟ್ ಉಂಟು ನಮಗೆ. ಎಷ್ಟು ಕೊಡ್ತೀರಿ ಒಂದೊಂದು ಬುಡಕ್ಕೆ? ಒಂದೊಂದು ಬುಡಕ್ಕೆ ಒಂದೊಂದು ಬಟ್ಟಿ ಟೋಟಲಿ ಆಗುವಾಗೆ ನಾವು ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಉಮಿಕರಿ ಇದ್ರ ಮೇಲೆ ಇನ್ನೊಂದು ಹಾಕ್ಲಿಕ್ಕೆ ಉಂಟು ಲೇಯರ್. ಸ್ವಲ್ಪ ಅದನ್ನು ಸಹ ಹಾಕ್ತೇವೆ. 3 ಸಹ ನಾವು ಹಾಕ್ತೇವೆ ಇದಕ್ಕೆ. ನೋಡಿ ಸ್ನೇಹಿತರೆ, ಶ್ರೀಹರಿ ಅವರ ತೋಟದ ಕಾಳುಮೆಣಸು ಕೊಯ್ತಿರೋರು. ಯಾವ್ದು ತಳಿ ಇದು ಸರ್? ಇದು ಪನೀರ್ 1 ಸರ್. ಹೇಗಿದೆ ಪನೀರ್ 1? ಒಳ್ಳೆ ಈಲ್ಡ್ ನೋಡಿ. ಇಲ್ಲಿ ಬನ್ನಿ ಸರ್, ಒಂದು ನೋಡಿ, ಇದರಲ್ಲಿ ಕರೆಗಳು ನೋಡಿ ಹತ್ರನೇ ಇದೆ. ಈ ಕರೆ ನೋಡಿ, ಇದಷ್ಟು ಉದ್ದ ಇದೆ ನೋಡಿ. ಸೊ ಇದೆಲ್ಲ ಇಷ್ಟು ಬಂದ್ರೆ ಇದು ಒಳ್ಳೆ ಈಲ್ಡ್ ನಮ್ದು ಅಲ್ವಾ? ಒಳ್ಳೆ ಈಲ್ಡ್ ಇದೆ, ನಮ್ಗೇನು ಲಾಸ್ ಇಲ್ಲ ಈ ವರ್ಷ. ಕರೆಕ್ಟ್. ನಾವು ಇದೇ ತರ ಹಾಕೋದು, ಗೊಬ್ಬರ ಹಾಕೋದು. ನಂತರ ಈ ಟೈಮಲ್ಲಿ ಹಾಕಿದ್ರೆ ಏನಾಗಿರತ್ತೆ, ಅದಕ್ಕೆ ಚೆನ್ನಾಗಿ ಅಂದ್ರೆ ತಗೊಳ್ಳೋಂತ
ಕೆಪಾಸಿಟಿ ಇರ್ತದೆ ಆ ಗಿಡಗಳಿಗೆ. ಹಾ. ಮತ್ತೆ ಇನ್ನು ಮಳೆಗಾಲದಲ್ಲಿ ಎಷ್ಟು ನೀವು ಗೊಬ್ಬರ ಹಾಕಿದ್ರು ನೀರಿಗೆ ಕೊಚ್ಚಿ ಹೋಗ್ತದೆ. ಹಾ. ಇದು ಮಳೆ ಮುಗ್ದ ತಕ್ಷಣ ನಾವು ಸ್ಟಾರ್ಟ್ ಮಾಡಿಬಿಡ್ಬೇಕು ಈ ಗೊಬ್ಬರ ಹಾಕುವಂತ ಸಿಸ್ಟಮ್ ಅನ್ನ. ಅಲ್ವಾ? ಅದು ನಾವು ಹಾಕೋದು. Correct, correct. ಮತ್ತೆ ಚಿಗುರು ಬರ್ಬೇಕಾದ್ರೆ ಲಾಸ್ಟಿಗೆ ನೀವು ಏಪ್ರಿಲ್ ಲಾಸ್ಟಿಗೆ ಏನಾದ್ರೆ ಮತ್ತೆ ಕೋಳಿ ಗೊಬ್ಬರ ಹಾಕಿದ್ರೆ ಈ ಕೋಳಿ ಗೊಬ್ಬರದಲ್ಲಿ ನಿಮಗೆ ಯೂರಿಯಾದ ಕಂಟೆಂಟ್ ಇರ್ಬೋದು ಅಂತ ಹೇಳ್ಬೋದು. ಯೂರಿಯಾ ಏನ್ ಮಾಡತ್ತೆ, ಅದು ಒಂಥರ ಚಿಗುರು ಬರಿಸ್ತದೆ. ಅದು ಅಲ್ವಾ? ತುಂಬಾ ಚಿಗುರು ಬರಿಸ್ತದೆ. ನಮಗೆ ಆ ಟೈಮ್ ಅಲ್ಲಿ ಚಿಗುರು ಬರಬೇಕು ಚೆನ್ನಾಗಿ. ಚಿಗುರನ್ನು ಹೆಚ್ಚು ಮಾಡ್ತದೆ. ಹೌದು ಹೌದು. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತ ಹೇಳಿದ್ರೆ ಕೆಲಸ ಆದ್ಮೇಲೆ ಲ್ಯಾಪ್ಟಾಪ್ ಸೈಡ್ಗೆ ಹಾಕಿ ಒಂದು ಸಲ ಸಾಕಪ್ಪ ಅಂತ ಹೇಳಿ ಅನ್ನಿಸ್ಬಿಡ್ತದೆ. ಅಂತದ್ದು ನೀವು ಕೃಷಿಯನ್ನು ಮಾಡ್ತೇವೆ, ಅದರೊಟ್ಟಿಗೆ ಯೂಟ್ಯೂಬ್ ಅನ್ನು ಕೂಡ ಮಾಡ್ತೀವಿ. ಯೂಟ್ಯೂಬ್ ಅನ್ನೋದು ನಿಮ್ಮ ಪ್ರೀತಿಯ ವಿಷಯ, ಅಂದ್ರೆ ನಿಮ್ಮ ಕೃಷಿಯ ಎಲ್ಲ ಟೆಕ್ನಿಕ್ಗಳನ್ನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ. ಇದು ಯಾವ ಉದ್ದೇಶ ಅಂತ ಹೇಳಿ, ಅದು ಹೇಗಿತ್ತು ಅದ್ರ ಯೂಟ್ಯೂಬ್ ಪ್ರಾರಂಭದ ಜರ್ನಿ? ಅದಂತೂ ಒಂದು ರೀತಿ ಸಾಹಸ ಅಂತ ಹೇಳ್ಬೋದು ಕೆಲವು ಬಾರಿ ನಾನು. ಯಾಕಂದ್ರೆ ನಮಗೆ ವಿಚಾರಗಳು ಹಲವು ಹೇಳ್ಬೇಕು ಅಂತ ಇರತ್ತೆ. ನಾವೊಂದು ಇರುವೆಯಿಂದ ಕೂಡ ನಾವು ಕಲೀಲಿಕ್ಕಿದೆ, ಅದು ಸಾಲಾಗಿ ಹೋಗ್ತದೆ. ಹೌದು. ಆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಜನರಿಗೆ ಹೇಳ್ಬೇಕಾಗಿ ಬರ್ತದೆ ಕೆಲವು ಬಾರಿ. ನಾನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೆ ಮೊದಲು. ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನಾನು ಇರುವಾಗ ನಮ್ಮ ಐಡಿಯಾಗಳನ್ನ ಹೇಳ್ಬೇಕು, ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ನಂತರ ನಾನು ಅದನ್ನ ಬಿಟ್ಟೆ. ಆಗ ನಂಗೆ ಏನಾದ್ರೂ ಮಾಡಿ ನಂಗೆ ನನ್ನ ವಿಚಾರಗಳನ್ನ ಜನರಿಗೆ ಹೇಳ್ಬೇಕು, ಇನ್ನಷ್ಟು ಜನರಿಗೆ ಅದು ಗೊತ್ತಾಗ್ಬೇಕು. ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವಷ್ಟು ಖುಷಿ ನಿಮಗೆ ಬೇರೆ ಎಲ್ಲಿ ಸಿಗಲ್ಲ. ನಾವು ಅದನ್ನ ಇನ್ನೊಬ್ಬರಿಗೆ ಕೊಡೋದು ಅಂದ್ರೆ ನಮ್ಮ ಅದು ನಾಲೆಜ್ ಮತ್ತಷ್ಟು ಎಕ್ಸ್ಪರ್ಟೈಸ್ ಆಗ್ತೇವೆ ನಾವು. ಸೊ ಯೂಟ್ಯೂಬ್ ಮಾಡಿದೇವೆ ಅಂದ್ರೆ ನಾವು 10 ಕಡೆ ಹೋಗ್ತೇವೆ. 10 ಕಡೆ ಹೋಗ್ಬಿಟ್ಟು 10 ವಿಚಾರಗಳನ್ನ ಡಿಸ್ಕಸ್ ಮಾಡ್ತೇವೆ. ಅದು ಯಾಕೆ ಹೀಗೆ, ಇದು ಯಾಕೆ ಹಾಗೆ, ಓಕೆ ನಾನು ಹೀಗೆ ಕಾಳು ಮೆಣಸು ಕಟ್ಟಿದ್ದೇನೆ, ಮತ್ತೊಬ್ರು ಅದ್ರ ಬಗ್ಗೆ ಇದು ಹಾಗೆ ಅಲ್ಲ ಮತ್ತೊಂದು ರೀತಿ ಅಂತ ಹೇಳ್ಬೋದು. ನಾವು ಬೆಸ್ಟ್ ರಿಸಲ್ಟ್ ಬರ್ಬೇಕಾದ್ರೆ ನಾವು ಜಾಸ್ತಿ ಜಾಸ್ತಿ ಯೂಟ್ಯೂಬರ್ಸ್ ಗಳನ್ನ ಮೀಟ್ ಆಗ್ಬೇಕು, ಅಥವಾ ಯೂಟ್ಯೂಬರ್ಸ್ ಅಲ್ಲದೆ ಕೃಷಿಕರನ್ನ ಮೀಟ್ ಆಗ್ಬೇಕು. ನನ್ನ ಚಾನಲ್ ಬೇಸಿಕಲಿ ಇದು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಮೀಸಲಾಗಿಟ್ಟಿದ್ದೇನೆ. ಮತ್ತೆ ಕೃಷಿಕರನ್ನ ಗುರುತಿಸುವಂತಹ ಕೆಲಸಗಳನ್ನ ಈಗ ನೀವು ಮಾಡ್ತಾ ಇದ್ದೀರಾ. ಸೊ ಅದೇ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತ ನಾನು ಸಹ ಪ್ರಯತ್ನ ಪಟ್ಟಿದ್ದು ಮಾಡ್ತಾ ಇದ್ದೇನೆ. ಅದರ ಮಟ್ಟಿಗೆ ನನ್ನ ಅಂದ್ರೆ ಈ ಕೆಲಸದ ನಡುವೆಯಲ್ಲಿ ಇದು ಒಂದ್ ರೀತಿ ತುಂಬಾ ಖುಷಿ ಕೊಡ್ತದೆ. ಎಷ್ಟು ವರ್ಷ ಆಯ್ತು? ಒಂದು 5 ವರ್ಷ ಆಯ್ತು. ನಾನು ಒಂದು 5400 ಸಬ್ಸ್ಕ್ರಿಪ್ಷನ್ ಇದೆ ನಂದು. ಕ್ವಾಲಿಟಿ ಸಬ್ಸ್ಕ್ರೈಬರ್ಸ್ ತುಂಬಾ ಇದ್ದಾರೆ ನನ್ನ ಹತ್ರ. ಅಂದ್ರೆ ನಂಗೆ ರೆಗ್ಯುಲರ್ಲಿ ಫೋನ್ ಮಾಡಿ ಕೇಳ್ತಾರೆ. ಅದು ಆ ರೀತಿಯ ಇಂಟ್ರಾಕ್ಷನ್ ತುಂಬಾ ಖುಷಿ ಕೊಡ್ತದೆ. ಅಂದ್ರೆ ಅದು ಮೊಜೆಟ್ಟಿ ಹೇಗೆ ತೆಗೆಯುದು, ನಂಗೆ ಒಮ್ಮೆ ಬಂದು ತೆಗೆದು ಕೊಡ್ಬೋದಾ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ನಂಗೆ. ಆ ರೀತಿ ನಾನು ಯೂಟ್ಯೂಬ್ ಮಾಡಿದ್ರಿಂದಾಗಿ ಕಳೆದ ವರ್ಷ ಒಂದು 50 ಬಾಕ್ಸಿಗೆ ಆರ್ಡರ್ ಎಲ್ಲ ಬಂದಿತ್ತು ಗುಜರಾತ್ ಇಂದ. ಅದೇ ಈ ಬಾರಿ 300 ಬಾಕ್ಸಿಗೆಲ್ಲ ಆರ್ಡರ್ ಬಂದಿದೆ. ಸೊ ನಮಗೆ ತುಂಬಾ ಅಪಾರ್ಚುನಿಟೀಸ್ ಇದೆ. ಸೊ ಎಲ್ಲ ಕೃಷಿಕರು ಕೂಡ ಅವ್ರದೇ ಒಂದೊಂದು ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಅಂತೆಲ್ಲ ಹೇಳ್ತಾ ಇಲ್ಲ, ನೀವು ಫೇಸ್ಬುಕ್ ಪೇಜ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ ಮಾಡಿ, ಅಥವಾ ಟ್ವಿಟರ್ ಅಲ್ಲಿ ಮಾಡಿ, ನಿಮ್ಮ ಇರುವಂತಹ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಕ್ಟಿವ್ ಆಗಿರಿ. ನಿಮಗೆ ನಿಮ್ಮದೇ ಆದಂತಹ ಇಂಟ್ರೆಸ್ಟ್ ಜನಗಳು ಸಿಗ್ತಾರೆ. ಸಂಗೀತ ಮಾಡೋರು ಸಂಗೀತದ್ದು ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ನೀವು ನೃತ್ಯ ಮಾಡ್ತೀರಾ ನೃತ್ಯದ್ದು ಮಾಡಿ. ಆ ರೀತಿಯಲ್ಲಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ಹೇಳಿ ಹೇಳ್ತೇನೆ ಎಲ್ರಿಗೆ. ಇಷ್ಟು ವರ್ಷ ಎಷ್ಟು ಕಂಟೆಂಟ್ ಹಾಕಿದ್ರಿ? ನಮ್ದು ಒಂದು 250 ಇರ್ಬೋದು ವಿಡಿಯೋಸ್ ಎಲ್ಲ. ಇನ್ನೊಂದು ಪ್ರಶ್ನೆ, ನಾನು ಬರುವಾಗ ನೋಡ್ಕೊಂಡು ಬಂದೆ, ಈಗ ಕಾಳು ಮೆಣಸಿಗೆ ನೀರು ಆಗುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡಿ ಸ್ನೇಹಿತರೆ, ಅಲ್ಲಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ನೀವು ನೀರನ್ನು ನಿಲ್ಲಿಸಿದ್ರಿ. ಇದು ಏನಾದ್ರು ಸಮಸ್ಯೆ ಕ್ರಿಯೇಟ್ ಮಾಡೋದಿಲ್ಲ ಅಡಿಕೆ ಮತ್ತು ಕಾಳು ಮೆಣಸಿಗೆ? ನೋಡಿ, ಇದರಲ್ಲಿ ನಾವು ಮುಖ್ಯವಾಗಿ 2 ವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕು. ಹಿಪ್ಪಳಿ ಯಾಕೆ? ಹಿಪ್ಪಳಿ ಅನ್ನೋದು ನಿಮಗೆ ನೀರಲ್ಲಿ ಇರುವಂತಹ ಒಂದು ಸಸ್ಯ, ನೀರಲ್ಲಿ ಕೂಡ ಬೆಳೆಯುವಂತಹ ಒಂದು ಸಸ್ಯ. ನಾನು ನಿಮಗೆ ತೋರಿಸ್ತೇನೆ. ಈ ಬಳ್ಳಿ 5 ವರ್ಷದಿಂದ ನೀರಲ್ಲೇ ಇದೆ. ಈ ಬಳ್ಳಿ ಇದು ಹಿಪ್ಪಳಿ ನೋಡಿ, ಇದು ಹಿಪ್ಪಳಿ ನೋಡಿ, ನೀರಲ್ಲೇ ಇರುವಂತದ್ದು. ಬಳ್ಳದಲ್ಲಿ ಇದೀಗ ಗ್ರಾಫ್ಟಿಂಗ್ ಮಾಡಿದೆ ನೋಡಿ. ಇಲ್ಲಿ ಪೆಪ್ಪರ್, ಇದು ಪೆಪ್ಪರ್. ಸೊ ಇದಕ್ಕೆ ಕಟ್ಲಿಕ್ಕಿದೆ. ಇದು ಸಾಯೋದಿಲ್ಲ. ಇದು ಈ ವರ್ಷ ಮಾತ್ರ ಅಲ್ಲ ಇಲ್ಲಿ ನೀರು ತುಂಬುವಂತದ್ದು. ನಾವು ಯಾವತ್ತು ಕಟ್ತೇವೆ ಆಗ ಎಲ್ಲ ಇದು ನೀರು ಬಂದೇ ಬರ್ತದೆ. ಸೊ ನಾವು ಫಸ್ಟ್ ಅರ್ಥ ಮಾಡ್ಬೇಕಾದ ಏನ್ ಹೇಳಿದೆ, ಗ್ರಾಫ್ಟಿಂಗ್ ಎಲ್ಲಿಗೆ ಬೇಕು ಅಂತ ಹೇಳಿ. ಗ್ರಾಫ್ಟಿಂಗ್ ಬೇಕಾದದ್ದು ನಿಮ್ಮ ತಟ್ಟುಗಳಲ್ಲಿ ನೀರು ನಿಲ್ತದೆ. ಮಳೆಗಾಲದಲ್ಲಿ ಆಗ್ಬೋದು ಅಥವಾ ಬೇಸಿಗೆ ಕಾಲದಲ್ಲಿ ಆಗ್ತದೆ. ಯಾವತ್ತು ನೀರ್ ನಿಲ್ತದೆ ನೀವು ಗ್ರಾಫ್ಟಿಂಗಿಗೆ ಹೋಗಿ. ನೀವು ಡೈರೆಕ್ಟ್ ಬಳ್ಳಿಗಳನ್ನ ನಟ್ರೆ ನಿಮ್ಮ ತೋಟದಲ್ಲಿ ಅದು ಬದುಕುವುದೇ ಇಲ್ಲ. ಮತ್ತೆ ಗ್ರಾಫ್ಟಿಂಗ್ ಅಲ್ಲಿ ನಿಮ್ಗೆ ನೀರು ಬೇಕು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಪೆಪ್ಪರ್ ಬೆಳೆಸುವುದಂದ್ರೆ ಅದು ಯಾವ ಪರಿಸರಕ್ಕೆ ಆಗ್ತದೆ, ನಮ್ಮ ಪರಿಸರಕ್ಕೆ ಯಾವ ಬೆಳೆ ಉತ್ತಮವಾಗಿ ಬರ್ತದೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾವು ಬೆಳೆಸ್ಬೇಕು.
ಅಂದ್ರೆ ನೀರು ನಿಂತರೂ ಏನಾಗುದಿಲ್ಲ ಅಂತ ಹೇಳ್ತೀರಲ್ಲ? ಏನಾಗುದಿಲ್ಲ, ಇದು ಸತ್ತಿಲ್ಲ ನೋಡಿ ಇಲ್ಲಿ. ಅಲ್ಲ, ಇದು ವರ್ಷ ಪ್ರತಿ ನಾವು ಕಟ್ತೇವೆ. ಅಲ್ಲಿ ಎಲ್ಲ ಕಡೆ ಹಾಗೆ ಇದೆ ಅಲ್ಲ ನೋಡಿ, ಅಲ್ಲಿ ನೀರು ನಿಂತಿದೆ ಎಲ್ಲ ಇದು 2 ತಿಂಗಳು ಇರುತ್ತದೆ ನೀರು ಅಲ್ವಾ? ಕರೆಕ್ಟ್. ನೋಡಿ ಸ್ನೇಹಿತರೆ, ಈ ಕಟ್ಟ ನಮ್ಮ ತುಳುನಾಡಲ್ಲಿ ತುಂಬಾ ಹಿಂದಿನ ಕಾಲದಿಂದ ಹಿರಿಯರು ಕಟ್ತಾ ಇದ್ರು. ಅದಕ್ಕೊಂದು ಆಧುನಿಕ ಸ್ಪರ್ಶ ಕೊಟ್ಟರು, ಶ್ರೀಹರಿಯನ್ನ ಒಂದು ಕಟ್ಟ ಮಾಡಿದ್ರು. ಆ ಕಟ್ಟದಿಂದನೇ ನಂಗೆ ಇವರು ಪರಿಚಯ ಆಗಿರುವಂತದ್ದು. ನಾನು ಇವತ್ತು ಕೂಡ ಅವರ ಹೆಸರಲ್ಲಿ ಶ್ರೀಹರಿಯವರು ಕಟ್ಟ ಅಂತ ಹೇಳಿ ಹಾಕಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ಯಾರು ಮಾಡೋರಿರ್ಲಿಲ್ಲ, ಅಂತದ್ರಲ್ಲಿ ಒಂದು ಅತ್ಯುತ್ತಮವಾಗಿರುವಂತಹ ವ್ಯವಸ್ಥೆಯಲ್ಲಿ ಮಾಡಿದ್ರು. ಇದು ಯಾವ ಟೆಕ್ನಿಕ್ ಅನ್ನು ಉಪಯೋಗಿಸಿದ್ರಿ ಸರ್ ನೀವು ಇದರಲ್ಲಿ? ನೋಡಿ ಸರ್, ಇದು ವೆರಿ ಸಿಂಪಲ್. ಇಲ್ಲಿ 2 ಕ್ಯಾಪ್ ಹಾಕಿದ್ದೇನೆ. ನನ್ನ ಯೂಟ್ಯೂಬ್ ಅಲ್ಲಿ ಅದರ ಕಂಪ್ಲೀಟ್ ವಿಡಿಯೋ ಇದೆ. ಸೊ ನೀವು ಅದನ್ನ ನೋಡಿದ್ರೆ ಈ ಕಟ್ಟ ಹೇಗೆ ಕಟ್ಟಿದ್ದು ಅಂತ ಗೊತ್ತಾಗತ್ತೆ. ಇದು ಸ್ಲ್ಯಾಬ್ ನೋಡಿ, ಇದು ಸ್ಲ್ಯಾಬ್ ಕಟ್ಲಿಕ್ಕೆ ಟೋಟಲಿ ಇದಕ್ಕೆ ನಮ್ಗೆ 1,500 ರೂಪಾಯಿ ಖರ್ಚಾಗಿದೆ ಅಷ್ಟೇ. 1,500 ರೂಪಾಯಲ್ಲಿ ಈ ಕಟ್ಟ ಕಟ್ಟಿ ಆಗಿದೆ. ಇದೆಲ್ಲ ಕಲ್ಲುಗಳು ಇಟ್ಟಿದ್ದೇನೆ ಮೇಲೆ, ಕೆಳಗಡೆ ಮಾತ್ರ ಗಟ್ಟಿಯಾಗಿ ಕಾಂಕ್ರೀಟ್ ಹಾಕಿದ್ದೇನೆ ನಾನು. ಇದು ಮಾಡುದು ಮಾತ್ರ ನೀವು ಏಪ್ರಿಲ್ ಲಾಸ್ಟ್ ಅಲ್ಲಿ ಫುಲ್ ಡ್ರೈ ಆಗುವಾಗ ನೀವು ಈ ಕಟ್ಟಗಳನ್ನ ಕಟ್ಟಿರ್ಬೇಕು. ನೆಕ್ಸ್ಟ್ ಇಯರ್ ಗೆ ನೀವು ಪ್ಲಾನ್ ಮಾಡ್ತಿದ್ರೆ ಕಟ್ಟ ಹೊಸತ್ತು ಮಾಡ್ಬೇಕಾದ್ರೆ ಈ ವರ್ಷ ನೀವು ಈ ರೀತಿಯ ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿರ್ಬೇಕು, ಸೆಟ್ ಮಾಡಿರ್ಬೇಕು. ಇದು ಗಟ್ಟಿಯಾಗಿರ್ಬೇಕು. ನಂತರ ಬರುವ ವರ್ಷ ಇದಕ್ಕೆ ನೀವು ಕ್ಯಾಪ್ ಹಾಕುವ ಕೆಲಸ ಮಾತ್ರ. ಈಗ ಒಂದು ಕ್ಯಾಪ್ ತರೋದು ಇಟ್ಟು ಬಿಡೋದು ಅಷ್ಟೇ, ಮುಗೀತು. ನಿಮ್ಗೆ 10 ನಿಮಿಷ ಕೆಲಸ ಇದು ಕ್ಯಾಪ್ ಹಾಕ್ಲಿಕ್ಕೆ. ಏನ್ ಗೋಣಿಗಳು ಇಷ್ಟೆಲ್ಲ? ಇದೀಗ ಗೊಬ್ಬರ ತಂದ ಗೋಣಿಗಳು ನಮ್ಗೆ ತೊಳಿಬೇಕಾಗ್ತದೆ ನೋಡಿ, ಇದೆಲ್ಲ ತೊಳಿಬೇಕು ಈಗ. ಅದಕ್ಕೆ ಮಾಡಿ ನೀರು ಬೇರೆ ಏನು ಹೊರಗಡೆಯಿಂದ ನೀರು ತರಬೇಕಾಗಿಲ್ಲ. ಈಗ ಹಾಕೋದು, ತೊಳೆದು ಇಡೋದು, ಎಲ್ಲ ಗೋಣಿಗಳನ್ನ ತೊಳೆಯುದು. ಮತ್ತೆ ನಾವು ಅಡಿಕೆ ತುಂಬಿಸ್ಲಿಕ್ಕೆ ಆಗ್ತದೆ. ಆ ರೀತಿ ಎಲ್ಲ ಗೋಣಿಗಳನ್ನ ಹಾಕಿದ್ದೇನೆ. ಒಂದ್ ದಿವಸ ಈ ನೀರಲ್ಲಿ ಇರ್ತದೆ ಅದು. ನೋಡಿ, 2 ಕ್ಯಾಟಗರಿಯ ಜನ ಇರ್ತಾರೆ. ಒಂದು ನಿಮ್ಗೆ ಪಾಸಿಟಿವ್ ಆಗಿ ಮಾತಾಡೋರು ಇರ್ತಾರೆ, ನಮ್ಮ ವ್ಯೂವಿಗೆ ಹೇಳಿದ್ದು. ನಾನು ಎಲ್ಲರನ್ನೂ ಕೂಡ ನಾವು ಪಾಸಿಟಿವ್ ಆಗೇ ತಗೊಳ್ತೇನೆ. ನಮ್ಗೆ ಡಿಮೋಟಿವೇಟ್ ಮಾಡಿದವರು ಇರ್ಬೋದು, ನಮ್ಗೆ ಸಪೋರ್ಟ್ ಮಾಡಿದವರು ಇರ್ಬೋದು, ಅವ್ರನ್ನ ಪಾಸಿಟಿವ್ ಆಗೇ ತಗೊಳ್ತೇನೆ. ಯಾರು ಜಾಸ್ತಿ ನಮ್ಗೆ ಡಿಮೋಟಿವೇಟ್ ಮಾಡಿದ್ರ, ಯಾರು ನಮ್ಗೆ ಕಿಕ್ ಮಾಡಿದ್ರ, ನಿನ್ನ ವಿಡಿಯೋಸ್ ಅದು ಒಳ್ಳೇದಿಲ್ಲ ಅಥವಾ ನೀನ್ ಎಂತದ್ದು ಪ್ರಯೋಜನ ಇಲ್ಲ, ನೀನು ಪಬ್ಲಿಸಿಟಿಗಾಗಿ ಮಾಡೋದು, ಈ ರೀತಿಯ ಸವಾಲುಗಳು ನಂಗೆ ಬಂದಿದೆ. ಸೊ ಅವರಿಗೆ ಆ ಸವಾಲು ತಗೊಂಡು ನಾನು ನೆಕ್ಸ್ಟ್ ಸ್ವಲ್ಪ ಕೆಲವೇ ವರ್ಷದಲ್ಲಿ ನಾನು ತೋರಿಸ್ತೇನೆ. ಯಾಕಂದ್ರೆ ನಾನು ಈ ಎಲೆ ಚುಕ್ಕಿ ಇರ್ಬೋದು, ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿ ಕೆಲವರಿಗೆ ವಿಚಾರಗಳನ್ನ ಹೇಳಿರ್ತೀನಿ. ಇದು ಈ ರೀತಿಯಲ್ಲಿ ಮಾಡ್ಬೇಕು, ಇದಕ್ಕೆ ಈ ರೀತಿಯ ಸ್ಪ್ರೇಸ್ ಗಳು ಇದೆ, ಮಾಡ್ಬೇಕಾಗಿರತ್ತೆ ಅಂತೇಳಿ. ಸೊ ಕಂಪ್ಲೀಟ್ ಆಗಿ ನಾವು ಆ ವಿಚಾರಗಳನ್ನ ತಿಳಿದು ಇನ್ನೊಬ್ರಿಗೆ ಹೇಳುವಾಗ ಅವ್ರು ನಮಗೆ ಅದು ಏನೋ ಒಂದು ನೆಗೆಟಿವ್ ಆಗಿ ನಮಗೆ ಹೇಳಿರ್ತಾರೆ. ಸೊ ಅದು ನಮ್ಗೆ ತುಂಬಾ ಹರ್ಟ್ ಆಗಿರತ್ತೆ. ಬಟ್ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ನಾವು ನಮ್ಮ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡಿ ತೋರಿಸ್ಬೇಕು, ಈ ರೀತಿ ನಮ್ಮಲ್ಲಿ ಆಗತ್ತೆ ಅಂತೇಳಿ. ಆಗ ನಮ್ಗೆ ಅವರು ಡೆಫಿನೆಟ್ಲಿ ಲೈಕ್ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನೋಡಿ, ನೀರ್ನ ಇದು ಇರೋದು ಈ ಲೆವೆಲ್ಗೆ ಇದೆ. ಇಲ್ಲಿಂದ ಅಂದಾಜು ಒಂದು ಫೀಟ್ ಎತ್ತರಕ್ಕೆ ಈ ಪಸೆ ನೋಡ್ಬೋದು ನೀವು. ನೀರಿನ ಪಸೆಯನ್ನು ಇಲ್ಲಿವರೆಗೆ ನೋಡ್ಬೋದು. ಇಲ್ಲಿ ಇದು ಭೂಮಿ ಎಳ್ಕೊಳ್ಳುತ್ತೆ, ನೀರು ಭೂಮಿ ಎಳಿತದೆ ನೋಡಿ. ಆ ಬೇರುಗಳು ಮತ್ತೆ ಎಳ್ದು ನೀರು ತಗೊಳತ್ತೆ. ಇದಕ್ಕೆಲ್ಲ ನೀರು ಹಾಕ್ಲೇ ಇಲ್ಲ ಈಗ ನಾವು ತಟ್ಟಿಗೆ. ಈ ತಟ್ಟಿಗೆ ನೀರು ಹಾಕದಿದ್ರು ನೋಡಿ, ಕಾಳು ಮೆಣಸುಗಳಿಗೆ ನೀರು ಹಾಕಿದಾಗೆ ಕಾಣ್ತಾ ಇದೆ, ಹಸಿರಾಗಿದೆ. ಅಂದ್ರೆ ಭೂಮಿಯಿಂದ ಎಳ್ಕೊಳ್ತಾವ ಅದು ಎಷ್ಟು ಬೇಕಷ್ಟ. ಹೌದು ಅಲ್ವಾ? ಈಗ ಮೇಲೆಯಿಂದ ನೀರು ಹಾಕಿದಕ್ಕಿಂತನೂ ಇದು ಲಾಭ ಅನ್ಸತ್ತೆ. ಯಾಕಂದ್ರೆ ನೋಡಿ, ಇದು ಒಣಗಿದ ಹಾಗೆ ಇದೆ, ಆದ್ರೆ ಅದಕ್ಕೆ ಏನು ಬೇಕು ನೀರು ಅದನ್ನ ಅದು ಎಳ್ಕೊಳ್ತದೆ, ಎಳ್ದು ತಗೊಳ್ತದೆ ಅಲ್ವಾ? ನಮ್ಮ ಇಡೀ ತೋಟದಲ್ಲಿ ಆಲ್ಮೋಸ್ಟ್ ಒಂದು 2 ಎಕರೆ ಜಾಗ ಏನಿದೆ, ಇದರಲ್ಲಿ ಕಂಪ್ಲೀಟ್ ಈ ರೀತಿಯಲ್ಲಿ ಇದೆ ನೋಡಿ. ಇಲ್ಲೇ ಬನ್ನಿ, ಇದೆಲ್ಲ ಉಜಿರಿ ಕಣಿಗಳು. ಅಲ್ಲೊಂದು ಉಜಿರಿ ಕಣಿ, ಆ ಕಡೆ ಒಂದು ಉಜಿರಿ ಕಣಿ. ಅಂದ್ರೆ ಮಳೆಗಾಲದಲ್ಲಿ ಇದ್ರಲ್ಲಿ ನೀರು ಹೊರಗೆ ಹೋಗ್ತದೆ, ಎಲ್ಲ ಹೋಗ್ತದೆ, ಡ್ರೈ ಆಗಿರ್ತದೆ. ಬೇಸಿಗೆಯಲ್ಲಿ ನಿಲ್ಲಿಸ್ತೀರಿ ಎಲ್ಲ? ಹೌದೌದು. ನೋಡಿ, ಇಷ್ಟೇ ಇರೋದು, ಜಾಸ್ತಿ ಇಲ್ಲ. ಒಂದು 2 ಫೀಟ್ ಇಟ್ಟಿದ್ದೇನೆ ಇಲ್ಲಿ, ಆ ಕಡೆ ಸ್ವಲ್ಪ 3 ಫೀಟ್ ಹಾಗೆಲ್ಲ ಇರ್ಬೋದು. ಈ ರೀತಿ ಇರ್ತದೆ. ಮತ್ತೆ ಅಡಿಕೆ ಬಿದ್ರೆ ನಾವು ಹೆಕ್ತಾ ಇರ್ತೇವೆ, ನೀರಲ್ಲಿ ಅಡಿಕೆಗಳು ಬೀಳ್ತದೆ. ಏನು ಅಡಿಗೆ ಹೋಗೋದಿಲ್ಲ, ಅಡಿಕೆಗಳೆಲ್ಲ ಮೇಲೆನೆ ತೇಲಾಡ್ತಾ ಇರ್ತದೆ. ಸರ್, ಸಾಧಾರಣ ಎಲ್ರು ಕೂಡ ನಮಗೆ ಹವ್ಯಾಸಕ್ಕೋಸ್ಕರ ಯೂಟ್ಯೂಬ್ ಪ್ರಾರಂಭ ಮಾಡುವಂತದ್ದು. ಸ್ವಲ್ಪ ಟೈಮಲ್ಲಿ ಸ್ವಲ್ಪ ಹೆಚ್ಚು ವ್ಯೂಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವುದೋ ಒಂದು ವಿಡಿಯೋ 20,000, 50,000, 1,00,000 ಎಲ್ಲ ಓಡುತ್ತದೆ. ಓಡಿದ ತಕ್ಷಣ ಮತ್ತೆ ಕ್ರೇಜ್ ಶುರು ಆಗುತ್ತೆ. ನಮ್ಮ ಮನಸ್ಸಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮತ್ತೆ ಎಲ್ಲ ವಿಡಿಯೋನು ಲಕ್ಷಾಂತರ ವ್ಯೂಸ್ಗಳಾಗಬೇಕು ಅಂತೇಳಿ. ಎಷ್ಟೋ ಸಲ ಬರೋದಿಲ್ಲ. ಬರದಿದ್ದಾಗ ಮಾನಸಿಕ ಕುಗ್ಗಿ ಯೂಟ್ಯೂಬ್ ಅನ್ನು ನಿಲ್ಸಿರೋರು ನಾನು ತುಂಬಾ ಜನ ನೋಡ್ಬೋದು. ಆ ರೀತಿ ನಿಮ್ಮ ಯೂಟ್ಯೂಬ್ ನ ಜರ್ನಿಯಲ್ಲಿ ಏನಾದ್ರು ಅನುಭವಗಳಾಗಿದೆ? ನಂಗೇನು ಆತರ ನಾನು ದುಡ್ಡು ಮಾಡ್ಲಿಕ್ಕಾಗಿ ಈ ಯೂಟ್ಯೂಬ್ ಚಾನಲ್ ಮಾಡಿರೋದೇ ಅಲ್ಲ. ನಂಗೆ ಒಂದು 4,000 ರೂಪಾಯಿ ಈ ಯೂಟ್ಯೂಬ್ ಚಾನಲ್ ಇಂದ ಇಷ್ಟಕ್ಕೆ ಕಲೆಕ್ಷನ್ ಆಗಿರ್ಬೇಕು ಅದ್ರಲ್ಲಿ. ಇನ್ನು ಪೇಮೆಂಟ್ ನಂಗೆ ಬರ್ಲಿಲ್ಲ.
ನನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಇಲ್ಲ. ಹ್ಮ್. ಯಾವ್ದಾದ್ರೆ ಚಾರಿಟಿಗೆ ಬೇಕಾದ್ರೆ ಆ ಚಾರಿಟಿಗೆ ಆ ದುಡ್ಡನ್ನ ಕೊಟ್ಟು ಬಿಡ್ತೇನೆ. ಹ್ಮ್. ಬಟ್ ಯೂಟ್ಯೂಬಿನಿಂದಾಗಿ ನಮಗೆ ನಮ್ಮ ಫಾಲೋವರ್ಸ್ ಬರ್ತಾರೆ, ಹ್ಮ್. ನಮ್ಗೆ ಕೃಷಿ ಗೊತ್ತಾಗತ್ತೆ, ಹ್ಮ್. ನಮ್ಗೆ ಅದರಿಂದಾಗಿ ಆರ್ಡರ್ಸ್ ಬರುತ್ತೆ. ಹ್ಮ್. ಈಗ ಯಾವುದೇ ಕೃಷಿ ಉತ್ಪನ್ನಗಳನ್ನ ನಾವು ಬೆಳೆದಿದ್ದು ಕೂಡ ಹಾ. ಇನ್ನೊಬ್ಬರಿಗೆ ಎಂಡ್ ಕಸ್ಟಮರಿಗೆ ಹೋಗ್ಬೇಕದು. ಹೌದು. ಆ ಕಸ್ಟಮರ್ಗೆ ನಮ್ಮ ಡೈರೆಕ್ಟ್ ಫಾರ್ಮರ್ಸ್ ಟು ಕನ್ಸ್ಯೂಮರ್ ಗೆ ಹೋದ ತಕ್ಷಣ ಹ್ಮ್. ನಮಗೆ ಆ ಕಂಪ್ಲೀಟ್ ಬೆನಿಫಿಟ್ ನಮಗೆ ಸಿಕ್ಕಿರತ್ತೆ. ಏನ್ ಹೇಳ್ತೀರಾ? ಹೌದು. ಹೌದಲ್ಲ? Correct. ಸೊ ಮೀಡಿಯೇಟರ್ಸ್ ಅನ್ನ ನಾವು ಅವಾಯ್ಡ್ ಮಾಡ್ಬೇಕು. ಹಾ. So ನಾವಿಲ್ಲಿ ಬೆಳಿತೀವಿ, ನಾವು ಅದನ್ನ ಪ್ರಮೋಟ್ ಮಾಡ್ತೀವಿ, ನಮ್ಮ ಚಾನಲ್ ಅಲ್ಲೇ ಹಾಕ್ತೇವೆ. ಹೌದು. ಯಾವುದೇ ವಿಚಾರಗಳು ಇರ್ಬೋದು. ಹೌದು. ನಾನೀಗ ನಿಮ್ಮ ಹತ್ರ ಮಾತಾಡ್ತೇನೆ ಅಂದ್ರೆ ಹ್ಮ್. ದಟ್ ಇಸ್ ಆಲ್ಸೋ ಬಿಸ್ನೆಸ್ ಕಾಲ್. Correct. ನಾನು ಆ ರೀತಿಯಲ್ಲಿ ಯೋಚನೆ ಮಾಡ್ತೀನಿ. ಹೌದು. Okay. ಹೌದು. So ನಾವು ಯಾವುದೇ ವಿಚಾರಗಳನ್ನ ಹೇಳುದಾದ್ರೂ ಸಹ ಹೌದು. ಅದು ಬಿಸ್ನೆಸ್. Correct. ಫಸ್ಟ್ ನಾವು ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಹೌದು. ನಾನು ಒಂದು ಮೆಸೇಜ್ ಸೆಂಡ್ ಮಾಡೋದಾದ್ರೂ ದಟ್ ಈಸ್ ಆಲ್ಸೋ ಎ ಬಿಸ್ನೆಸ್ ಅಂತ ಹೇಳ್ತೀನಿ. Correct. ಓಕೆ. ಹೌದು. ನಾನು ನಿಮ್ಮ ಹತ್ರ ಯಾವುದೇ ವಿಚಾರಗಳನ್ನು ಹ್ಮ್. So ಹೀಗಿರುವಾಗ ನಾವು ಈ ಯೂಟ್ಯೂಬ್ ಚಾನಲ್ ಈ ರೀತಿಯಲ್ಲಿ ಬೆನಿಫಿಟ್ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಓಕೆ ಸರ್, ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಕೃಷಿಕರಾಗಿ, ಯೂಟ್ಯೂಬರ್ ಆಗಿ ತುಂಬಾ ಸಂಗತಿಗಳನ್ನು ಅವರ ಮನೆಯ ಒಬ್ಬರು ಪೇರೆಂಟ್ ರೀತಿಯಲ್ಲಿ ರೈತರಿಗೆ ಹೇಳಿಕೊಡ್ತಿದ್ರಿ. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಈ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಇಡೀ ಊರಿಗೆ ಪರಿಚಯ ಆಗಿದ್ದೀರಾ. ನಮಗೆ ತುಂಬಾ ಖುಷಿ. ಕೃಷಿಕರನ್ನ ಈ ರೀತಿ ನೀವು ಪರಿಚಯ ಮಾಡಿಸ್ಕೊಂಡು ಮೋಟಿವೇಶನ್ ಮಾಡ್ತಾ ಇದ್ದೀರಾ. ಅಂದ್ರೆ ಫಾರ್ಮರ್ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಕೃಷಿಕರು ಸೇಲ್ ಮಾಡುವಂತ ರೀತಿಯಲ್ಲಿ ಜನರು ಟ್ರೈ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆ ರೀತಿ ನಮಗೆ ತುಂಬಾ ಖುಷಿ ಇದೆ. ಇನ್ನಷ್ಟು ವಿಡಿಯೋಸ್ಗಳು ಬರಲಿ, ನಿರಂತರ ವಿಡಿಯೋಸ್ಗಳು ನೋಡ್ಲಿಕ್ಕೆ ತುಂಬಾ ಖುಷಿ ಇರ್ತದೆ. ನಮ್ಗೆ ಈ ರೀತಿಯ ಸಂಪರ್ಕ ಇದ್ರೆ ತುಂಬಾ ಒಳ್ಳೇದು. ಕೃಷಿಕರ ಉದ್ಧಾರ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಮತ್ತೆ ಯೋಚನೆ ಕೂಡ. ನಮ್ದು ಲೋಕಲ್ ಫಾರ್ಮರ್ಸ್ ಅನ್ನೋಂತ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಾನು ಈಗ ಸದ್ಯಕ್ಕೆ ಮಕ್ಕಳೊಟ್ಟಿಗೆ ಆಡೋದು. ಇವಳು ಜಾಹ್ನವಿ, ಇವನು ವೇದಾಂತ ನನ್ನ ಮಗ, ಇವಳು ನನ್ನ ಧರ್ಮಪತ್ನಿ ರಮ್ಯಾ ಅಂತ ಹೇಳಿ. ಸೊ ನಾವು ಒಟ್ಟಿಗೆ ಸೇರಿ ಎಲ್ಲ ಈ ಕೃಷಿ ಚಟುವಟಿಕೆಗಳನ್ನ ಮಾಡೋದು. ಈಗ ನೋಡಿ ಇಲ್ಲಿ ಈ ಗಿಡಗಳನ್ನ ಹಾಕಿದ್ದಾರೆ ಇಲ್ಲಿ. ಸೊ ಇದು ಯಾವತ್ತೂ ಇದ್ರು ಈ ಒಂದು ಜಾಗೆಯಲ್ಲಿ ಗಿಡಗಳಿರತ್ತೆ. ಬಂದವರಿಗೆ ಒಂದ್ 2 ಗಿಡ ಕೊಡೋದು. ಸೊ ಇಂಥ ಕೆಲಸಗಳನ್ನ ಈ ಮಕ್ಕಳು ಶಾಲೆಯಿಂದ ಬಂದು ಮಾಡ್ತಾ ಇರ್ತಾರೆ. ನೋಡ್ಲಿಕ್ಕೆ ಒಂಥರ ಖುಷಿ. ಸೊ ಈ ರೀತಿಯಲ್ಲಿ ನಾವು ನಿರಂತರ ನಮ್ಮ ಚಟುವಟಿಕೆಗಳನ್ನ ಒಂದಲ್ಲ ಒಂದು ಮಾಡ್ತಾ ಇರ್ತೇವೆ. ನೋಡಿ ಅದೆಲ್ಲ ಮೊಜೆಂಟಿ, ನೋಡ್ಲಿಕ್ಕೆ ಎಷ್ಟು ಖುಷಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದರದ್ದು ಒಂದು ದೊಡ್ಡ ವಿಡಿಯೋ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ನೀವು ಕೊಡಬೇಕು. ಅಂದ್ರೆ ಮೊಜೆಂಟಿ ಮನೆಯಲ್ಲಿ ಅನ್ನುವಂತ ನನ್ನ ಒಂದು ಕಾನ್ಸೆಪ್ಟ್ ಇದೆ. ಅದು ಮುಂದಿನ ಭಾಗದಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. ಸೊ ಅದಕ್ಕೆ ನೀವು ಬರ್ಬೇಕು ಮುಂದೆ. ಅತ್ಯುತ್ತಮವಾಗಿರುವ ಮಾಹಿತಿ. ಅದರ ಜೊತೆ ಸ್ನೇಹಿತರೆ, ಇವ್ರದ್ದು ಪಕ್ಕ ಅಡಿಕೆ ಮತ್ತು ಕಾಳು ಮೆಣಸು, ಮೊಜೆಂಟಿ ಬಗ್ಗೆ ಹೆಚ್ಚು ಕಂಟೆಂಟ್ಗಳಿರುವಂಥದ್ದು. ಆ ಕಾರಣಕ್ಕೋಸ್ಕರ ನಿಮಗೆ ಇವ್ರದ್ದು ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಲೋಕಲ್ ಫಾರ್ಮರ್ ಆದಂಥ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತಾರೆ. ಅದರೊಟ್ಟಿಗೆ ನೀವು ಥಂಬ್ನೇಲಲ್ಲಿ ಲೋಗೋ ನೋಡಿರ್ತೀರಿ. ಅದಕ್ಕೆ ಹೋಗಿ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆ ವಿಡಿಯೋಗಳನ್ನು ನೋಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇಷ್ಟೊತ್ತು ಮಾಹಿತಿ ಕೊಟ್ಟು ನಿಮಗೆ ಧನ್ಯವಾದಗಳು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.